ತದ್ದಿತಾಂತ ನಾಮಗಳು. ಕನ್ನಡ ವ್ಯಾಕರಣದ ಪ್ರಮುಖ ಅಂಶಗಳಲ್ಲಿ ತದ್ದಿತಾಂತ ನಾಮಗಳು ಸಮಾವೇಶಗೊಳ್ಳುತ್ತವೆ. ಕನ್ನಡ ಭಾಷೆ ಬೆಳವಣಿಗೆಯಲ್ಲಿ ಇವುಗಳದೂ ಕೂಡ ಪ್ರಮುಖ ಪಾತ್ರ. ನಾಮ ಪ್ರಕೃತಿಗಳಿಗೆ ತದ್ದಿತ ಪ್ರತ್ಯಗಳು ಸೇರಿದರೆ ತದ್ದಿತಾಂತ ನಾಮಗಳು ಸಿದ್ಧಿಸುತ್ತವೆ. ಉದಾಹರಣೆ: ಒಕ್ಕಲಿಗ, ಕತೆಗಾರ್ತಿ, ಮನಗುಳಿ, ತುಡುಗುಣಿ, ಬಡತನ. ತದ್ದಿತ ಪ್ರತ್ಯಗಳು. ನಾಮಪದದ ಸೃಷ್ಟಿಗೆ ಕಾರಣವಾಗುವ ಪ್ರತ್ಯಯಗಳೇ ತದ್ದಿತ ಪ್ರತ್ಯಯಗಳು. ತದ್ದಿತ ಪ್ರತ್ಯಯಗಳಲ್ಲಿ ಹಲವು ಪ್ರಕಾರಗಳಿದ್ದು, ಅವುಗಳನ್ನು ಅವುಗಳ ರಚನೆ ಹಾಗೂ ಅರ್ಥಗಳಿಗನುವಾಗಿ ವರ್ಗ ಹಾಗೂ ಉಪವರ್ಗಗಳನ್ನಾಗಿ ವಿಂಗಡಿಸಬಹುದು. ಉದಾಹರಣೆ: ಅಳಿ, ಆಳಿ, ಈಗ, ಅಡಿಗ, ಕುಳಿ, ಗುಳಿ, ಕಾರ, ಗಾರ, ಕಾರ್ತಿ, ಗಾರ್ತಿ, ತನ, ಸ್ತನ ಇತ್ಯಾದಿ. ತದ್ದಿತ ಪ್ರತ್ಯಯಗಳಲ್ಲಿ ಪ್ರಕಾರಗಳು. ತದ್ದಿತ ಪ್ರತ್ಯಯಗಳಲ್ಲಿ 3 ಪ್ರಕಾರಗಳನ್ನು ಮಾಡಲಾಗುತ್ತದೆ. ಅವೆಂದರೆ: 1. ಪುಲ್ಲಿಂಗವಾಚಕ ತದ್ದಿತ ಪ್ರತ್ಯಗಳು. 2. ಸ್ತ್ರೀಲಿಂಗವಾಚಕ ತದ್ದಿತ ಪ್ರತ್ಯಗಳು. 3. ನಪುಂಸಕಲಿಂಗವಾಚಕ ತದ್ದಿತ ಪ್ರತ್ಯಗಳು. 1. ಪುಲ್ಲಿಂಗವಾಚಕ ತದ್ದಿತ ಪ್ರತ್ಯಗಳು. ಅಳಿ, ಆ, ಆಳಿ, ಅರ, ಅಡಿಗ, ಆಟ, ಆಟಿಕೆ, ಆಟಿಗ, ಈಗ, ಇಲ, ಕ, ಕಾರ, ಗಾರ, ಕುಟಿಗ, ಆಟಿಗ, ವಣಿಗ, ಗುಣಿ, ಗುಳಿ, ಗುಳಿಗ, ಮುಕ್ಕ ಈ ಮುಂತಾದವು ಪುಲ್ಲಿಂಗವಾಚಕ ತದ್ದಿತ ಪ್ರತ್ಯಯಗಳು. ಪುಲ್ಲಿಂಗ ತದ್ದಿತನಾಮಗಳಿಗೆ ಉದಾಹರಣೆ: ಲಂಚಗುಳಿ, ಲಂಚಣಿಗ, ಲಂಚಕೋರ, ಜೂಜುಕೋರ, ಜೂಜುಗಾರ, ಜೂದುಗಾರ, ಜೂದಾಳಿ, ಸಾಲಿಗ, ಸಾಲಗುಳಿ, ಸಾಲಗಾರ, ಸಾಲವಣಿಗ, ಓದುಗ, ಓದುಗಾರ, ಆಟಗಾರ, ಬೇಟೆಗಾರ, ಕೂಟಗಾರ, ಮಾಟಗಾರ, ಕೊಲೆಗಾರ, ಮಂತ್ರಗಾರ, ಜಾದುಗಾರ, ಹಾಡುಗಾರ, ಸಂಗೀತಗಾರ, ಸಂಗೀತಕಾರ, ಹಾವಾಡಿಗ, ಹೂವಾಡಿಗ, ಮಾತಾಳಿ, ಬಾಯಾಳಿ, ವಾಚಾಳಿ, ಹೂವಾಡಿಗ, ಹೂಗಾರ, ಮಾಲೆಗಾರ, ಅಂಟುಗುಳಿ, ಅಂಟುಗುಳಿಗ, ಒಣಕಲ, ಒಣಕ, ಬಡಕಲ, ಬಡಕ, ಕೇಡಾಳಿ, ಕೇಡಿಗ, ಹೆಣ್ಣಿಗ, ಗಟ್ಟಿಗ, ಗುಣವಂತ, ಹಣವಂತ, ಸಿರಿವಂತ, ಪುಣ್ಯವಂತ, ಕೋಲುಗಾರ, ಮಡಿವಾಳ, ತುಡುಗುಣಿ, ತಿಂಡಿಪೋತ, ಹೊಟ್ಟೆಬಾಕ, ಕೂಳುಬಾಕ, ಹಸಿಕ, ಹಸಿಕ, ಕುಟಿಗ, ಮರಕುಟಿಗ, ಕಲ್ಕುಟಿಗ, ಸಿಡುಕ, ಸೆಟಗ, ಕುಳಿ, ಅರಗುಳಿ, ಎಡಚ ಕನ್ನಡಿಗ, ಕನಸುಗಾರ, ಕಂಚುಗಾರ ಮುಂತಾದವು. 2. ಸ್ತ್ರೀಲಿಂಗವಾಚಕ ತದ್ದಿತ ಪ್ರತ್ಯಗಳು. ಇ, ಇತಿ, ಇತ್ತಿ, ಎ, ನಿ, ತಿ, ನಿತಿ, ಕಾರ್ತಿ, ಗಾರ್ತಿ, ನೀ, ಳು ಈ ಮುಂತಾದವು ಸ್ತ್ರೀಲಿಂಗವಾಚಕ ತದ್ದಿತನಾಮಗಳು. ಸ್ತ್ರೀಲಿಂಗ ತದ್ದಿತನಾಮಗಳಿಗೆ ಉದಾಹರಣೆ: ಒಡತಿ, ಗೌಡತಿ, ಗೌಡಶಾನಿ, ಮಾಲೆಗಿತ್ತಿ, ಮಾಲೆಗಾರ್ತಿ, ಮಡಿವಾಳಗಿತ್ತಿ, ಸಂಗೀತಗಾರ್ತಿ, ಕತೆಗಾರ್ತಿ, ಒಕ್ಕಲತಿ, ಒಕ್ಕಲಗಿತ್ತಿ, ಚದುರೆ, ಪಾತರದಾಕಿ, ಪಾತರದಾಕೆ, ಎಳೆಯಳು, ಕರಿಯಳು, ಬಿಳಿಯಳು, ಬಿಳಿಚಿ, ಕೆಂಪಳು, ಕೆಂಪಿ, ಕರಕಿ, ಕರ್ಪಿ, ಜೋಗತಿ, ಗೆಳತಿ, ಓರಗಿತ್ತಿ, ಒರಿಗೆಗಿತ್ತಿ, ಹುಡುಗಿ, ಬೆಡಗಿ, ತುಡುಗಿ, ಜಾಣೆ ಮುಂತಾದವು. 3. ನಪುಂಸಕಲಿಂಗವಾಚ ತದ್ದಿತ ಪ್ರತ್ಯಗಳು. ಆನೆಯ, ಇಕೆ, ಆಟ, ಆಟಿಕೆ, ಕೆ, ಗಿರಿ, ತನ, ಪು, ವೇ, ವಿ, ನ, ಸ್ತನ, ಸ್ತಿಕೆ ಈ ಮುಂತಾದವು ನಪುಂಸಕವಾಚಕ ತದ್ದಿತ ಪ್ರತ್ಯಯಗಳು. ಇವಕ್ಕೆಲ್ಲ ಕೆಲವು ಉದಾಹರಣೆಗಳನ್ನು ನೋಡಬಹುದು. ನಪುಂಸಕಲಿಂಗ ತದ್ದಿತನಾಮಗಳಿಗೆ ಉದಾಹರಣೆ: ದೊಡ್ಡಸ್ತನ, ದೊಡ್ಡತನ, ಸಣ್ಣತನ, ಸಿರಿತನ, ಬಡತನ, ಒಡೆತನ, ಯಜಮಾನಿಕೆ, ಹಿರಿತನ, ಹಿರಿಮೆ, ಗರಿಮೆ, ಪ್ರತಿಷ್ಠೆ, ಎಳೆತನ, ಮುದಿತನ, ಬುದ್ಧಿವಂತಿಕೆ, ಶ್ರೀಮಂತಿಕೆ, ತಂಟೆಕೋರತನ, ಹೊಟ್ಟೆಬಾಕತನ, ತಿಂಡಿಪೋತತನ, ಜಗಳಗಂಟಿಗತನ, ಊದುಗತನ, ಓದುಗತನ, ಒನಕೆತನ, ಮನೆತನ, ಮರ್ಯಾದೆತನ, ಮಾನತನ, ಭಾವತನ ಮುಂತಾದವು. ನಾಮಪ್ರಕೃತಿಗಳಿಗೆ ತದ್ದಿತ ಪ್ರತ್ಯಯಗಳು ಸೇರಿ ತದ್ದಿತಾಂತನಾಮಗಳಾಗುವ ಬಗೆಯನ್ನು ಉದಾಹರಣೆ ಸಮೇತ ನೋಡಬಹುದು. 1. ಸಾಮಾನ್ಯವಾಗಿ ಕ್ರಿಯಾಪದಗಳಿಗೆ ಕೆಲವು ವಿಶಿಷ್ಟ ಪ್ರತ್ಯಯಗಳು ಸೇರಿ ವಿವಿಧ ಕೃನ್ನಾಮಗಳು ಅಥವಾ ತದ್ದಿತಾಂತ ಭಾವನಾಮಗಳು ಸಿದ್ಧವಾಗುತ್ತವೆ. ಉದಾಹರಣೆ: ಮುದು, ಮುದುಕ, ಮುದುಕಿ, ಕುಡು, ಕುಡುಕ, ಕುಡುಕಿ, ತಿರು, ತಿರುಕ, ಕಿರುಕಿ, ಸಿಡು, ಸಿಡುಕ, ಸಿಡುಕಿ, ಕಡು, ಕಡುಕ, ಕಡುಕಿ, ಮುರು, ಮುರುಕ, ಮುರುಕಿ. ಬಡಿ, ಬಾಯಿಬಡುಕ, ಬಾಯಿಬಡುಕಿ. 2. ನಪುಂಸಕ ಲಿಂಗಸೂಚಕ ರೂಪಗಳ ಆದಿಸ್ವರ ದೀರ್ಘವಾದರೆ ಕೃನ್ನಾಮಗಳು ಸಿದ್ಧಿಸುತ್ತವೆ. ಉದಾಹರಣೆ: ಇಡು, ಈಡು, ಮಡು, ಮಾಡು, ಬಿಡು, ಬೀಡು, ಕಡುಕೇಡು, ಪಡುಪಾಡು, ನಿಡು, ನೀಡು. 3. ಕೆಲ ರೂಪಗಳು ಯಾವ ಬಗೆಯ ವ್ಯತ್ಯಾಸ ಹೊಂದುವುದಿಲ್ಲ. ಉದಾಹರಣೆ: ಹೊಲಿ, ಹೊಲಿಗೆ, ಕದಿ, ಕದಿತ, ಬಿಡು, ಬಿಡುತ, ಕಳಿ, ಕಳಿತ, ನೆಗೆ, ನೆಗೆತ, ಬೇ, ಬೇಗುದಿ, ಕುಡಿ, ಕುಡಿತ, ಮಣಿ, ಮಣಿತ, ಕರೆ, ಕರೆತ,
ಬರೆ ಬರೆತ, ಮರೆ ಮರೆತ, ಕೊಳೆ ಕೊಳೆತ, ಮೆರೆ ಮೆರವಣಿಗೆ, ಬೆಳೆ ಬೆಳವಣಿಗೆ, ತಿಳಿ ತಿಳುವಳಿಕೆ, ನೋವು, ಸಾವು, ಹಸಿ ಹಸಿವು. 4. ಕೆಲ ರೂಪಗಳಲ್ಲಿ ವ್ಯತ್ಯಾಸ ಕಾಣಿಸಿಕೊಳ್ಳುತ್ತದೆ. ಉದಾಹರಣೆ: ಅಡು ಅಡುಗೆ, ಒಲಿ ಒಲವು, ಬಲಿ ಬಲವು, ನಲಿ ನಲವು, ಕೂಡು ಕೂಟ, ಮಾಡು ಮಾಟ, ನೆನೆ ನೆನಪು, ನಡೆ ನಡಿಗೆ, ಹೋಲು ಹೋಲಿಕೆ, ಬೆರೆ ಬೆರೆಕೆ. 5. ಕೆಲಸಲ ಹಳೆಯ ರೂಪಗಳಲ್ಲಿ ಸ್ವರಭಕ್ತಿ ಕಾಣಿಸಿಕೊಳ್ಳಬಹುದು. ಉದಾಹರಣೆ: ಏಳ್ಗೆ ಏಳಿಗೆ, ಕಾಣ್ಕೆ ಕಾಣಿಕೆ, ಸಲ್ಗೆ ಸಲುಗೆ, ಒಲ್ಮೆ ಒಲುಮೆ, ಬಲ್ಮೆ ಬಲುಮೆ, ಬಾಳ್ಮೆ ಬಾಳುವೆ, ಬಾಳ್ವೆ ಬಾಳುವೆ, ಸೆಳೆ ಸೆಳೆತ. 6. ಕೆಲ ರೂಪಗಳ ಸ್ವರಗಳಲ್ಲಿ ಅಸ್ಥಿರತೆ ಕಾಣಿಸಿಕೊಳ್ಳುವುದುಂಟು. ಉದಾಹರಣೆ: ತೊಡು ತೊಡುಗೆ ತೊಡಿಗೆ, ಕೊಡು ಕೊಡುಗೆ ಕೊಡಿಗೆ, ನಡೆ ನಡುಗೆ ನಡಿಗೆ, ಅಡು ಅಡುಗೆ ಅಡಿಗೆ, ಬರೆ ಬರೆವಣಿಗೆ ಬರವಣಿಗೆ, ಮೆರೆ ಮೆರವಣಿಗೆ ಮೆರವಣಿಗೆ. 7. ಕೆಲಸಲ ಅರ್ಥಭೇದ ಸೂಚಿಸಲು ಒಂದೇ ಧಾತುವಿಗೆ ಬೇರೆ ಬೇರೆ ಪ್ರಕೃತಿಗಳು ಸೇರುವುದುಂಟು. ಉದಾಹರಣೆ: ತಿನ್ನುವಿಕೆ ತಿನ್ನಿಸು ತಿಂಡಿ, ಬೆಳೆ ಬೆಳೆಸು ಬೆಳೆಸು ಬೆಳವಣಿಗೆ. 8. ಹೊಸಗನ್ನಡದಲ್ಲಿ ಬೇರೆ ಬೇರೆ ಕ್ರಿಯಾಪದಗಳಿಗೆ ಬೇರೆ ಬೇರೆ ಕೃತ್ಪ್ರತ್ಯಗಳು ಸೇರಿ ಬೇರೆ ಬೇರೆ ನಾಮರೂಪಗಳಾಗುತ್ತವೆ. ಉದಾಹರಣೆ: ಕರೆಯುವಿಕೆ, ಬರೆಯುವಿಕೆ ಇತ್ಯಾದಿ.